ಹಾಯ್ ಎಲ್ಲಿಗೆ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇದು ಬಂದು ವರಮಹಾಲಕ್ಷ್ಮಿ ಹಿಂದಿನ ದಿನ ಗುರುವಾರದ ವಿಡಿಯೋ ಆಗಿರುತ್ತೆ. ನೈಟು ಒಂದು 9 o'clock 9:30 ಆಗಿ ಸ್ನಾನ ಮಾಡ್ಕೊಂಡು ಬಂದು ಇವಾಗ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಫಸ್ಟು ಬ್ಯಾಕ್ ಟಾಪ್ ಡೆಕೋರೇಷನ್ ಮಾಡೋಣ ಅಂಥೇಳಿ. ನನಗೆ ಮಾಡೋ ತನಕ ಯಾವ ಥರ ಮಾಡಬೇಕು ಅಂತ ಐಡಿಯಾನೇ ಇರಲಿಲ್ಲ. ನೋಡೋಣ ಹೇಗಾಗುತ್ತೆ ಅಂಥೇಳಿ. ಇದೊಂದು ಎರಡಿತ್ತು, ಇನ್ನು ಫ್ಲವರ್ ಕೂಡ ಇತ್ತಲ್ಲ, ಏನಾದರೂ ಮಾಡಿದ್ರಾಗುತ್ತೆ ಅಂತ ಹೇಳಿಬಿಟ್ಟು ನಾವು ಏನು ಅಂದ್ಕೊಳ್ತೀವಿ ಅದನ್ನು ಮಾಡೋಕ್ಕಾಗೋದೇ ಇಲ್ಲ. ಆವಾಗ ಹೇಗೆ ಅನಿಸುತ್ತೆ ಅದೇ ಥರ ಮಾಡೋಣ ಅಂತ ಹೇಳಿ ಸುಮ್ಮನಾದೆ. ಇವಾಗ ಅದನ್ನು ಮಾಡಬೇಕಾದ್ರೆ ಫಸ್ಟು ಸ್ಟ್ಯಾಂಡ್ ಬಂತು ಮಧ್ಯಾಹ್ನ. ಯಾವಾಗ ನಾವು ಆರ್ಡರ್ ಕೊಟ್ಟಿದ್ದು ರೆಡಿಯಾಗಿತ್ತು, ನಾವೇ ತಗೊಂಡು ಬಂದಿರಲಿಲ್ಲ. ನಮ್ಮ ಮನೆಯವ್ರು ಮಧ್ಯಾಹ್ನ ಬಂದು ಸ್ಟ್ಯಾಂಡ್ ಕೊಟ್ಟೋಗಿದ್ರು. ಸ್ಟ್ಯಾಂಡ್ ಹೈಟ್ ಇದೆಯಲ್ಲ, ಅದ್ರ ಮೇಲೆ ಮತ್ತೆ ಲಕ್ಷ್ಮಿಗೆ ಇಡೋ ಸ್ಟ್ಯಾಂಡು ಹೈಟ್ ಆಗುತ್ತೆ. ನೋಡೋಣ ಅದು ಎಷ್ಟು ಬರುತ್ತೆ, ಅದು ಆ ಕಡೆ ಈ ಕಡೆ ಸೈಡ್ ಏನು ಗ್ಯಾಪ್ ಉಳಿಯುತ್ತೆ ಅದ್ರ ಮೇಲೆ ಡೆಕೋರೇಷನ್ ಮಾಡೋಣ ಅಂಥೇಳಿ ಅದನ್ನು ಸ್ಟ್ಯಾಂಡೆಲ್ಲ ಓಪನ್ ಮಾಡಿ ಅದೊಂದಷ್ಟು ಪೇಪರ್ ಗಲೀಜೈತೆ ಅದನ್ನೆಲ್ಲ ಕ್ಲೀನ್ ಮಾಡಿಬಿಟ್ಟು ಮತ್ತು ಇವಾಗ ಸ್ಟ್ಯಾಂಡನ್ನ ಫಿಟ್ ಮಾಡೋಣ ಅಂಥೇಳಿ ಟ್ರೈ ಮಾಡಿದ್ವಿ, ನಾನು ನಮ್ಮಮ್ಮ ನನ್ನ ಮಗ. ಅದು ಆಗಲೇ ಇಲ್ಲ. ಅಷ್ಟೊತ್ತಿಗೆ ನಮ್ಮ ಮನೆಯವ್ರು ಬಂದರು. ಇವಾಗ ಅವರೇ ಫುಲ್ಲು ಅಸೆಂಬ್ಲಿ ಮಾಡಿ ಕೊಡ್ತಾಯಿದ್ದಾರೆ. ನಾವು ಫಸ್ಟು ಕೆಳಗಡೆ ಒಂದು ರಾಡ್ ಥರ ಬರುತ್ತೆ, ಅದನ್ನು ಹಾಕ್ಕೊಂಡು ಮೇಲ್ಗಡೆ ಇದು ಹಾಕ್ಕೋಬೇಕಿತ್ತು. ಫಸ್ಟ್ ಇದನ್ನೇ ಇಟ್ಕೊಂಡು ಹಾಕ್ಕೊಂಡ್ವಿ. ಸ್ಟ್ಯಾಂಡು ಫುಲ್ ಗಟ್ಟಿ ಇದೆ, ಸಖತ್ ವೆಯ್ಟ್ ಇದೆ. ಚೆನ್ನಾಗಿ ಮಾಡಿಕೊಟ್ಟಿದ್ರು 3 ಸ್ಟೆಪ್ಪು. ಇದಕ್ಕೆ ಅಂತ ಸತ್ಯನಾರಾಯಣ ಪೂಜೆ ಮಾಡಿಸ್ದಾಗಲಿ ಅಥವಾ ಏನಾದರೂ ಯೂಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಮ್ಮ ಮನೆಯವ್ರ ಫ್ರೆಂಡ್ ಅಲ್ವಾ ಇದು, ಮತ್ತು ಲಕ್ಷ್ಮಿ ಕೂರಿಸೋ ಸ್ಟ್ಯಾಂಡು ಎರಡೂ ನಾವು ಒಬ್ಬರ ಹತ್ರನೇ ಬೈ ಮಾಡಿದ್ದು, ನಮ್ಮ ಮನೆಯವ್ರ ಫ್ರೆಂಡ್ ಹತ್ರ. ಅವರು ಆರ್ಚಿಗೆ ಅದನ್ನೆಲ್ಲ ಫ್ಲವರ್ನೆಲ್ಲ ಕಟ್ಕೊಡ್ತಾಯಿದ್ರೆ, ನಾನಿಲ್ಲಿ ಮುಕ್ಕೋಡೋಕ್ಕೆ ಅಲಂಕಾರ ಮಾಡ್ತಾಯಿದ್ದೀನಿ. ಮಧ್ಯಾಹ್ನ ಸಂಜೆ ಅಷ್ಟೇ ನಾವು ತಗೊಂಡು ಬಂದು ಇವಾಗ ಸ್ನಾನ ಎಲ್ಲ ಆದಮೇಲೆ ತುಂಬ ಡಾರ್ಕಾಗೇನೂ ಬರಿತಾ ಇಲ್ಲ. ನನಗೆ ಫಸ್ಟ್ ಟೈಮ್ ಬರಿತಾ ಇರೋದಲ್ವ, ಕೈಯೆಲ್ಲ ಒಂದು ಸ್ವಲ್ಪ ನಡುಗೋ ರೀತಿ ಆಗ್ತಾಯಿತ್ತು. ಆಮೇಲೆ ಬರೆದಾದ್ಮೇಲೆ ಚೆನ್ನಾಗಿ ಕಾಣಿಸುತ್ತೋ ಇಲ್ವೋ ಅನ್ನೋದೊಂದು ಮನಸ್ಸಲ್ಲಿ ಇರುತ್ತಲ್ಲ, ಅದಕ್ಕೇ ತುಂಬ ಡಾರ್ಕ್ ಆಗಬೇಡ, ಲೈಟಾಗೆ ಬರೆಯೋಣ ಅಂಥೇಳಿ ಲೈಟಾಗೆ ಬರೆದು ಅದಕ್ಕೆ ಒಂದು ಸ್ವಲ್ಪ ಜ್ಯುವೆಲ್ರಿ ಎಲ್ಲ ತಂದಿದ್ನಲ್ಲ, ತಿಲಕ ಮತ್ತು ಇಯರಿಂಗ್ಸು ಅದನ್ನೆಲ್ಲ ಹಾಕೋಣ ಅಂಥೇಳಿ. ಇದನ್ನು ನಾನು ಲಿಫ್ಟಿಗೆ ಏನು ಹಾಕ್ತಾಯಿಲ್ಲ, ಸಿಂಧೂರ ಬರುತ್ತಲ್ಲ ಅದನ್ನೇ ತಂದಿದ್ದೆ. ಐಲೈನರು ಸಿಂಧೂರ ಎಲ್ಲ ಹೊಸದೇ ಲಕ್ಷ್ಮಿಗೆ ಅಂತಲೇ ಹೇಳಿಬಿಟ್ಟು ಆ ಸಿಂಧೂರನೇ ಲಿಫ್ಟಿಗೆ ಥರ ಹಾಕ್ತಾಯಿದ್ದೀನಿ. ಅದು ಕೂಡ ತುಂಬ ಡಾರ್ಕಾಗೇನು ಹಾಕಲಿಲ್ಲ. ನಾನು ಲಿಕ್ವಿಡ್ ಟೈಪಲ್ಲಿ ಬರುತ್ತಲ್ಲ ಅದನ್ನು ತರಬೇಕಿತ್ತು. ಇದನ್ನೇ ತಂದೆ, ನೋಡೋಕ್ಕೆ ಚೆನ್ನಾಗಿ ಕಾಣಿಸ್ತಾ ಇತ್ತು. ಫೋಟೋದಲ್ಲಿ ಡಾರ್ಕಾಗೆ ಕಾಣಿಸ್ತಾ ಇದೆ, ಒಂದು ಸ್ವಲ್ಪ ಲೈಟಾಗೇ ಹಾಕ್ಕೊಂಡಿದ್ದೆ. ಇವಾಗಲೇ ಒಂದು ಸ್ವಲ್ಪ ಲಕ್ಷಣ ಥರ ಕಾಣಿಸ್ತಾ ಇತ್ತು. ಇನ್ನು ಜಾಸ್ತಿ ಏನೂ ಹಾಕ್ಬೇಡ, ನಮ್ಮಮ್ಮ ಮತ್ತು ನಮ್ಮ ಮನೆಯವರೆಲ್ಲ ಜಾಸ್ತಿ ಏನೂ ಹಾಕ್ಬೇಡ, ಸ್ವಲ್ಪ ಹಾಕು ಅಂತ ಹೇಳ್ತಾಯಿದ್ರು. ಸಾಕು ಇಷ್ಟೇ, ಇನ್ನೇನು ಹಾಕೋದು ಬೇಡ, ಕರೆಕ್ಟಾಗಿದೆ ಅಂತ ಹೇಳಿಬಿಟ್ಟು ನೆಕ್ಸ್ಟು ಕಿವಿಗಳಿಗೆ ಇಯರಿಂಗ್ಸ್ ತಂದಿದ್ನಲ್ಲ ಅದನ್ನು, ಜೊತೆಗೆ ಸ್ಟಿಕಾನ್ ಗಮ್ ಕೂಡ ತಂದಿದ್ದೆ. ನಾನು ಈ ಸ್ಟಿಕಾನ್ ಗಮ್ಮು ಫಸ್ಟ್ ಟೈಮ್ ಯೂಸ್ ಮಾಡ್ತಾ ಇರೋದು. ಎಲ್ಲಿ ಈ ಡಬಲ್ ಸೈಡ್ ಗಮ್ ಟೈಪ್ ಎಲ್ಲ ಹಾಕಿದಾಗ ಒಂದು ಸ್ವಲ್ಪ ಹೊತ್ತಿದ್ದು ಮತ್ತೆ ಬಿದ್ದೋಗ್ಬಿಡುತ್ತಲ್ಲ, ಆ ಥರ ಎಲ್ಲಿ ಬಿದ್ದೋಗ್ಬಿಡುತ್ತೋ ಅಂತ ಭಯ ಇತ್ತು. ನಾನು ಮುಕ್ಕೋಡೆ ಎಲ್ಲ ತೆಗಿಯೋ ತನಕ ಚೆನ್ನಾಗಿ ಅಂಟ್ಕೊಂಡಿತ್ತು. ನೀಟಾಗಿ ಫುಲ್ಲು ಇಯರಿಂಗ್ಸ್ ಫುಲ್ಲು ಸ್ಟಿಕಾನ್ ಗಮ್ ಹಾಕಿ ನೀಟಾಗಿ ಪ್ರೆಸ್ ಮಾಡಿದೆ, ನೀಟಾಗಿ ಕೂತ್ಕೊಂಡಿತ್ತು. ಚೆನ್ನಾಗಿ ಕೂಡ ಕಾಣ್ತಾಯಿತ್ತು. ಸ್ಟೋನಿನ ತಂದಿದ್ನಲ್ಲ, ಆಮೇಲೆ ಅದಕ್ಕೆ ಚಂದ್ರ ಮತ್ತು ಸೂರ್ಯ ಅದೆಲ್ಲ ಬರುತ್ತಲ್ಲ ಅದನ್ನು ಕೂಡ ತಂದಿದ್ದೆ.
ನೆಕ್ಸ್ಟು ತಿಲಕ ಕೂಡ ತಂದಿದ್ದೆ, ರೆಡ್ ಕಲರಲ್ಲೇ ತಂದಿದೆ. ರೆಡ್ ಕಲರಲ್ಲಿ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು ಗ್ರೀನ್ ಕಲರ್ಕಿನ ಅದು ಮತ್ತು ಒಂದು ಮೂಗ್ಬಟ್ಟು ದೊಡ್ಡದು ತರಬೇಕಿತ್ತು ನನಗೆ. ಅಲ್ಲಿ ಮೂಗ್ಬಟ್ಟು ತರೋದೇ ಮರ್ತೋಗ್ಬಿಟ್ಟು ಚಿಕ್ಕ ಮೂಗ್ಬಟ್ಟು ಇತ್ತಲ್ಲ ಅದನ್ನೇ ಇಲ್ಲೇ ನಮ್ಮ ಮನೆ ಹತ್ರ ಬ್ಯಾಂಗಸ್ಟರಲ್ಲಿ ಹೋಗಿ ಚಿಕ್ಕ ಮೂಗ್ಬಟ್ಟು ತಂದು ಹಾಕಿದ್ದು. ಇನ್ನು ಸೀರೆ ಬಂದು ಒಂದು ಮಂತೆ ಮುಂಚೆನೇ ತೊಗೊಂಡು ಬಂದಿದ್ನಲ್ಲ, ಏನು ಓಪನ್ ಮಾಡಿ ನೋಡಿರಲಿಲ್ಲ. ಇವತ್ತು ಸೀರೆ ಉಡ್ಸೋಣ ಅಂಥೇಳಿ ಸೀರೆ ತೆಗೆದ್ಬಿಟ್ಟು ಫಸ್ಟು ಬ್ಲೌಸ್ ಪೀಸ್ನ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಅಂಗಡಿಯಿಂದ ತಂದು ಒಂದು ತಿಂಗಳು ಹೇಗಿತ್ತು ಹಾಗೇನೇ ಇತ್ತು, ಬಾಕ್ಸಲ್ಲಿ ಬಿಚ್ಚಿ ಕೂಡ ಇರಲಿಲ್ಲ. ಇವಾಗ ಬ್ಲೌಸ್ ಪೀಸ್ನೆಲ್ಲ ಕಟ್ ಮಾಡಿಕೊಂಡೆ ಸ್ಯಾರಿ ಉಡ್ಸೋಣ ಅಂಥೇಳಿ ಅದನ್ನು ಕೂಡ ರೆಡಿ ಮಾಡ್ಕೊತಾ ಇದ್ದೆ. ಇಷ್ಟೆಲ್ಲ ಮಾಡ್ಬೇಕಾದ್ರೆ ಒಂದು 10 ಗಂಟೆ 10:30 ಆಗ್ತಾ ಬಂದಿತ್ತು. ನನಗೇನು ಈ ಸಲ ಸ್ಯಾರಿ ಉಡ್ಸೋದು ತುಂಬ ಕಷ್ಟ ಅಂತ ಏನು ಅನ್ನಿಸ್ಲಿಲ್ಲ. ಲಾಸ್ಟ್ ಟೈಮ್ ಉಡ್ಸಿದ್ನಲ್ಲ, ಲಾಸ್ಟ್ ಟೈಮ್ಗಿನ ಈ ಸಲ ತುಂಬ ಚೆನ್ನಾಗಿ ಬಂದಿತ್ತು ಸ್ಯಾರಿ ಉಡ್ಸಿದ್ದು. ಆಮೇಲೆ ಬೇಗ ಕೂಡ ಉಡಿಸ್ದೆ. ಫಸ್ಟು ನರಿಗೆ ಎಲ್ಲ ಮಾಡಿ ಎತ್ತಿಟ್ಕೊಳ್ತಾ ಇದ್ದೆ. ಈ ಥರ ಮಾಡೇ ಕೈಲಿ ಹಿಡ್ಕೊಂಡು ಮಾಡೇ ಅಭ್ಯಾಸ ಆಗೋಗ್ಬಿಟ್ಟಿದೆ. ನೆಲದ ಮೇಲೆ ಹಾಕಿ ಮಾಡಲಿಲ್ಲ. ಇದನ್ನು ಮಾಡಿಬಿಟ್ಟು ಆ ಚೇರ್ಗೆ ಈ ಪೆಗ್ ಬರುತ್ತಲ್ಲ, ಪೆಗ್ಗನ್ನು ಕ್ಲಿಪ್ ಬರುತ್ತಲ್ಲ ಅದನ್ನು ಹಾಕ್ಬಿಟ್ಟು ನೀಟಾಗಿ ಮೇಲೆ ಕೆಳಗೆ ಬಾರ್ಡರ್ ಒಂದೇ ಸಮ ಬರೋ ಥರ ಪಿನ್ ಮಾಡ್ಕೊಳ್ತಾ ಇದ್ದೀನಿ. ಈ ಥರ ರೆಡಿ ಮಾಡಿ ಇಟ್ಕೊಬಿಟ್ರೆ ಸ್ಯಾರಿನ ಒಂದು 5 ನಿಮಿಷದಲ್ಲಿ ಉಡಿಸ್ಬೋದು. ಇನ್ನು ನಮ್ಮ ಸ್ಟ್ಯಾಂಡ್ಗಳಿಗಂತೂ ಅಷ್ಟು ಬೇಗ ಉಡಿಸ್ಬೋದು. ಬಿಂದಿಗೆಗಳಿಗಿನ ಇಲ್ಲಿ ಎಲ್ಲ ಒಂದೇ ಸಮ ಮಾಡ್ಕೊತಾ ಇದ್ದೀನಿ. ಇದಕ್ಕೆ ಐರನ್ ಮಾಡ್ಕೊಬಾರ್ದು. ಐರನ್ ಮಾಡಿಕೊಂಡ್ರೆ ಹಂಗೆ ಸ್ಟಿಫಾಗಿ ಕುತ್ಕೊಬೀಳುತ್ತೆ. ಆವಾಗ ನಾವು ಏನು ಕೆಳಗಡೆ ನರಿಗೆಗಳನ್ನ ಹರಡ್ತೀವಿ ಅದೆಲ್ಲ ಹಂಗೆ ಸ್ಟಿಫಾಗಿ ಕುತ್ಕೊಬಿಡುತ್ತೆ, ಹರಡೋ ಥರ ಆಗೋಲ್ಲ. ಅದಕ್ಕೇ ಐರನ್ ಮಾಡಲಿಲ್ಲ. ನೀಟಾಗಿ ಒಂದೊಂದೇ ಕೈಲೇ ಪ್ರೆಸ್ ಮಾಡ್ಕೊಂಡು ಎಳ್ಕೊಂಡು ಸಮ ಮಾಡಿಕೊಂಡು ಪಿನ್ ಕೂಡ ರೆಡಿ ಮಾಡಿ ಅದನ್ನು ಕೂಡ ಎತ್ತಿಟ್ಕೊಂಡೆ. ಇನ್ನು ನಾನು ಬ್ಲೌಸ್ ಪೀಸ್ ಕಟ್ ಮಾಡಿದ್ನಲ್ಲ ಅದನ್ನು ಕೈಗಳಿಗೆ ಹಾಕಲಿಲ್ಲ. ಈ ಸಲ ಕೈಗಳಿಗೆ ಸಪ್ರೇಟಾಗಿ ಬ್ಲೌಸ್ ಪೀಸ್ ತಂದಿದ್ನಲ್ಲ, ಸ್ಯಾರಿ ಕಲರ್ ಗ್ರೀನ್ ಕಲರೇ. ನಾನು ಇದೇ ಕಲರ್ ಇದ್ದರೆ ಹಾಕೋಣ ಅಂದ್ಕೊಂಡೆ, ಈ ಕಲರ್ ಇರಲಿಲ್ಲ. ಅದಕ್ಕೆ ಸ್ಯಾರಿನೂ ಗ್ರೀನ್ ಇತ್ತಲ್ಲ, ಗ್ರೀನ್ನೇ ಹಾಕ್ಕೊಂಡೆ. ಕೈ ಕೂಡ ನಾನು ಅಲ್ಲಿ ರೆಡಿ ಮಾಡಿ ಎತ್ತಿಟ್ಕೊಳ್ತಾ ಇದ್ದೀನಿ. ಈ ಕಡೆ ಕಾಲುಗಳಿಗೆ ನಾನು ಬ್ಲೌಸ್ ಪೀಸ್ ಹಾಕೋಣ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇವಾಗ ನಾನು ಅಂದ್ಕೊಂಡಿದ್ದು ದರ್ಬಾರ್ ಸ್ಟೈಲ್ನಲ್ಲಿ ಸ್ಯಾರಿ ಉಡಿಸ್ಬೇಕು ಅಂತ ಹೇಳ್ಬಿಟ್ಟು ಅದು ಏನೇನೋ ಆಗೋಯ್ತು. ಇನ್ನು ನಾನು ಮುಂಚೆನೇ ಹೇಳಿಲ್ವ, ನಾವೇನು ಅಂದ್ಕೊಳ್ತೀವಿ ಅದನ್ನಂತೂ ಮಾಡೋಕ್ಕೆ ಆಗೋಲ್ಲ. ಆ ಟೈಮಲ್ಲಿ ಏನಾಗುತ್ತೆ ಅದನ್ನೇ ನಾವು ಮಾಡೋದು. ಫೈನಲಿ ಏನು ರಿಂಗ್ ಇರುತ್ತೆ ಕೆಳಗಡೆ ರಿಂಗು, ಅದಕ್ಕೆ ಡಬಲ್ ಎರಡನ್ನು ಫೋಲ್ಡ್ ಮಾಡಿಬಿಟ್ಟು ನೀಟಾಗಿ ಅದನ್ನಿಟ್ಟು ಅದ್ರ ಮೇಲೆ ಬಿನ್ಗೆ ಇಟ್ಕೊಂಡಿದ್ದೀನಿ. ಬಿನ್ಗೆಗೆ ಅಕ್ಕಿ ತುಂಬಿ ಇಟ್ಕೊಂಡಿದ್ದೀನಿ. ಈ ಕಡೆ ಕೈ ಕೂಡ ಫಿಕ್ಸ್ ಮಾಡ್ಕೊಂಡಿದ್ದೀನಿ. ಕೈಗೆ ಏನು ರಾಡ್ ಕಾಣಿಸ್ತಾ ಇದೆ ಅದಕ್ಕೆ ಟೈಟಾಗಿ ಕಟ್ಕೊಂಡಿದ್ದೀನಿ. ಆ ಕಡೆ ಈ ಕಡೆ ಅಳ್ಳಾಡಬಾರ್ದು. ಬಿನ್ಗೆಗೆ ಒಂದು ರೌಂಡ್ ಹಾಕ್ಕೊಂಡು ನೆಕ್ಸ್ಟು ಯಾವ ಥರ ಹಾಕೋದು ಸೆರಗು ಒಂದೇ ಸೈಡ್ ಬಿಡೋಣ ಅಥವಾ ಫ್ರಂಟಿಗೆ ತಂದು ಹಾಕೋಣ ಅಂತ ಇಲ್ಲಿ ಚೆಕ್ ಮಾಡಿ ನೋಡ್ಕೊಳ್ತಾ ಇದ್ದೆ. ಇನ್ನು ನಮ್ಮ ಅಮ್ಮನ ಕರೆದೆ, ಬಾ ನೋಡು ಯಾವ ಥರ ಉಡಿಸ್ಲಿ, ಈ ಥರ ಉಡಿಸ್ಲಾ. ನಾನು ದರ್ಬಾರ್ ಸ್ಟೈಲಲ್ಲಿ ಉಡಿಸಿದ್ರೆ ಈ ಥರ ಸೆರಗನ್ನು ಕೈ ಮೇಕ್ ಹಾಕಿದ್ರೆ ಚೆನ್ನಾಗಿ ಕಾಣಿಸುತ್ತೆ ಅಂತ ಅಂದ್ಕೊಂಡೆ. ನಮ್ಮ ಬೇಡ ಇದೇ ಥರ ಮುಂದೆ ಬರೋ ಥರ ಉಡ್ಸೋ, ಅದೇ ಚೆನ್ನಾಗಿ ಕಾಣಿಸ್ತಾ ಇದೆ ಅಂದ್ರೆ ಸರಿ ಅಂತ ಹೇಳ್ಬಿಟ್ಟು ಹಾಗೆ ಹಾಕೋಣ ಅಂತ ಅಂದ್ಕೊಂಡೆ. ಇನ್ನು ಪಿನ್ ಕೂಡ ಬಿಚ್ಚಿಲ್ಲ, ಅದನ್ನೆಲ್ಲ ಸರಿ ಮಾಡ್ಕೊಬೇಕು. ಫಸ್ಟು ನೋಡ್ಕೊಳ್ತಾ ಇದ್ದೀನಿ ಎಲ್ಲ ಕರೆಕ್ಟ್ ಆಗುತ್ತಾ ಅಂತ ಹೇಳ್ಬಿಟ್ಟು. ಆಮೇಲೆ ಬೇಕಾದರೆ ಸೆರಗು ನರಿಗೆ ಅವನ್ನೆಲ್ಲ ಸರಿ ಮಾಡ್ಕೊಬೋದು. ಇವಾಗ ಕಾಲನ್ನು ಫಿಕ್ಸ್ ಮಾಡೋಣ ಅಂತ ಹೇಳ್ಬಿಟ್ಟು ಅದನ್ನು ಕೂಡ ಫಿಕ್ಸ್ ಮಾಡ್ಕೊತಾ ಇದ್ದೀನಿ. ತುಂಬ ಈಸಿ. ಆಮೇಲೆ ನಾವು ಇದನ್ನು ಸ್ಟ್ಯಾಂಡಿಗೆ ಉಡ್ಸಿರೋದ್ರಿಂದ ಆ ಕಡೆ ಈ ಕಡೆ ಯಾವ ಸೈಡ್ ಬೇಕಾದರೂ ಎತ್ತಾಡ್ಕೊಳ್ಬೋದು. ನನಗೆ ಮೇಲಿಟ್ಟು ಉಡ್ಸೋಕ್ಕಾಗಲ್ಲ ಅಂತೇಳಿ ನನಗೆ ಬಂದು ಫಸ್ಟು ಮೇಯ್ನ್ ಬಂದು ಕಳಸ, ನಾನು ಚಂಬಲ್ಲಿ ಏನು ಕಳಸ ಪೂಜೆ ಮಾಡ್ತೀನಿ ಅದು ಮೇಯ್ನು ಲಕ್ಷ್ಮೀ ದೇವರು. ಇದು ನಮ್ಮ ಸಮಾಧಾನಕ್ಕೋಸ್ಕರ ರೆಡಿ ಮಾಡೋಕ್ಕೋಸ್ಕರ ನಾನಿದು ಬೆನ್ಗೆಗೆ ಸೀರೆ ಉಡಿಸೋದು. ನಾನು ಅದನ್ನೆಲ್ಲ ಕಳಸ ಪ್ರತಿಷ್ಠಾಪನೆ ಮಾಡೋದು ಅದನ್ನೆಲ್ಲ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲೇ ಮಾಡ್ಕೊಳ್ಳೋದು, 4:30-5 ಗಂಟೆ ಆ ಟೈಮಲ್ಲೇ. ಇವಾಗ ನನ್ನ ಸಮಾಧಾನಕ್ಕೆ ಸ್ಯಾರಿ ಉಡಿಸ್ಬೇಕು ಅನ್ನೋದಿರುತ್ತಲ್ಲ, ಅದಕ್ಕೆ ಇವಾಗ ರಾತ್ರಿಯೇ ಸ್ಯಾರಿ ಉಡಿಸಿ ರೆಡಿ ಮಾಡ್ಕೊತಿದ್ದೀನಿ ಅಷ್ಟೇ. ನಾನಿನ್ನು ಕಳಸಕ್ಕೆಲ್ಲ ಹಾಕೋದು ಕೂಡ ಕಾಯಿ ಕಳಸ ಏನಿರ್ತೀನಿ ಅದಕ್ಕೇ ನಾನು ಹಾಕೋದು. ಇದು ಜಸ್ಟ್ ಬಿನ್ಗೆಲಿ ಅಕ್ಕಿ ತುಂಬಿ ಇಟ್ಕೊಂಡಿದ್ದೀನಿ ಅಷ್ಟೇ. ಇವಾಗ 6 ಚೈನ್ ಬಂತು, ಅದನ್ನು ಹಾಕ್ಬಿಟ್ಟು ಆಮೇಲೆ ಸೆರಗನೆಲ್ಲ ಹಾಕೋಣ ಅಂತ ಹೇಳ್ಬಿಟ್ಟು ನಮ್ಮನೇಲಿ ಫುಲ್ ಕಟ್ಟಿ ಹೋಗಿದ್ರು. ಆಮೇಲೆ ಒಂದು 2 ಹತ್ರ ಕಟ್ ಮಾಡಿಕೊಂಡು ಆ ನಟ್ಟನ್ನು ಹಾಕಿ ಇವಾಗ ಅದನ್ನು ಕೂಡ
ಕಡ್ಕೊಳ್ತಾ ಇದ್ದೀನಿ. ಇದೇ ತುಂಬ ಅಟ್ರಾಕ್ಟಿವ್ ಆಗಿ ಕಾಣಿಸಿದೆ ಈ ಸಲ ಲಕ್ಷ್ಮಿಗೆ. ಈ ಆರ್ಚು ಇನ್ನು ನೆಕ್ಸ್ಟ್ ಟೈಮ್ ನೋಡಬೇಕು, ಆದಷ್ಟು ಒರಿಜಿನಲ್ ಫ್ಲವರಲ್ಲಿ ಮಾಡೋ ಥರ ಮಾಡ್ಕೋಬೇಕು. ಈ ಸಲ ನನಗೆ ಗೊತ್ತಾಗಲಿಲ್ಲ, ಕೈಗೆ ಹಾಕಿದ್ನಲ್ಲ, ಇನ್ನು ಎಕ್ಸ್ಟ್ರಾ ಬ್ಲೌಸ್ ಪೀಸು ಉಳಿದಿರ್ತಲ್ಲ ಮಧ್ಯದಲ್ಲಿ, ಅದರಲ್ಲಿ ಬಿನ್ಗೆಗೆ ಮುಚ್ಕೊಂಡಿದ್ದೀನಿ ಮುಂದೆ ತೆಗೆದು ಫುಲ್ಲು ಬಿನ್ಗೆ ಕವರ್ ಆಗೋ ಥರ. ಇಲ್ಲಾಂದರೆ ನಾವು ಒಂದು ಸೈಡಲ್ಲೆಲ್ಲ ಬಿನ್ಗೆ ಕಾಣಿಸ್ತಾ ಇರುತ್ತೆ, ಅದಕ್ಕೋಸ್ಕರ ಅದನ್ನು ನೀಟಾಗಿ ಕವರ್ ಮಾಡ್ಕೊಂಡಿದ್ದೀನಿ. ಇವಾಗ ಕಾಲುಗಳನ್ನ ಫಿಕ್ಸ್ ಮಾಡೋಣ ಅಂತ ಹೇಳಿ ತುಂಬ ಆ ಕಡೆ ಈ ಕಡೆ ಹಾಕೋ ಅಂಥದ್ದು ಏನಿಲ್ಲ, ನೀಟಾಗಿ ಆ ಕಡೆ ಈ ಕಡೆ ಕಾಲುಗಳನ್ನ ತಗೊಂಡು ಬಂದು ಇಟ್ಟರೆ ಸಾಕು. ಬೇಕಾದ್ರೆ ಒಂದೆರಡು ಹತ್ರ ಸ್ಯಾರಿಗೂ ಬ್ಲೌಸ್ ಪೀಸ್ಗೂ ಗುಂಡು ಪಿನ್ನ ಅಥವಾ ಪಿನ್ ಏನಾದರೂ ಚುಚ್ಕೊಂಡ್ರೆ ಅಳ್ಳಾಡೋದೇ ಇಲ್ಲ, ಅಷ್ಟು ನೀಟಾಗಿ ಕೂತ್ಕೊಳ್ಳುತ್ತೆ. ನಾನು ಹೇಳಿದ್ನಲ್ಲ ಮುಂಚೆನೇ ದರ್ಬಾ ಸ್ಟೈಲಲ್ಲಿ ಉಡಿಸ್ಬೇಕು ಅಂತ ಹೇಳ್ಬಿಟ್ಟು, ಈ ದರ್ಬಾ ಸ್ಟೈಲ್ ಅಂದರೆ ಇದೇ ಥರ ಬರುತ್ತೆ, ಕಾಲು ಮೇಲೆ ಕಾಲು ಹಾಕ್ಕೊಂಡು ಕೂತ್ಕೊಂಡಿರೋದು. ಇನ್ನು ಆ ನರಿಗೆಗಳೇನಿರುತ್ತೆ ಅದೆಲ್ಲ ಒಂದು ಸೈಡಲ್ಲಿ ಹೋಗುತ್ತೆ. ನಾನು ಅದನ್ನೇ ನಮ್ಮಮ್ಮಂಗೆ ತೋರಿಸ್ತಾ ಇದ್ದೆ, ಚೆನ್ನಾಗಿ ಕಾಣಿಸುತ್ತಾ ನೋಡು ಅಂತ. ನಮ್ಮಮ್ಮ ಯಾಕೋ ಇದು ಚೆನ್ನಾಗಿ ಕಾಣಿಸ್ತಾ ಇಲ್ಲ ಅಂದ್ರೆ, ಸರಿ ಬಿಡು, ನೋಡೋಕ್ಕೆ ಇನ್ನೊಂದು ಸ್ವಲ್ಪ ಸರಿಗೆಲ್ಲ ರೆಡಿ ಮಾಡಿದ್ರೆ ಚೆನ್ನಾಗಿ ಕಾಣಿಸ್ತಾ ಇತ್ತನೋ, ಬೇಡ ಬಿಡು ಇನ್ನೇನು ಚೆನ್ನಾಗಿ ಕಾಣಿಸ್ತಾ ಇಲ್ಲ ಅಂದ್ರಲ್ಲ ಅಂತ ಹೇಳ್ಬಿಟ್ಟು ಇವಾಗ ಪದ್ಮಾಸನದಲ್ಲಿ ಮಾಡೋಣ ಅಂತ ಅದನ್ನು ಒಂದು ಸಲ ನೋಡಿದೆ. ನನಗೂ ಯಾಕೋ ಪದ್ಮಾಸನದಲ್ಲಿ ಅದು ಇಷ್ಟ ಆಗಲಿಲ್ಲ. ನಾರ್ಮಲಾಗಿ ಹೇಗಿಡ್ತೀನಿ ಅದೇ ಥರ ಇಡೋಣ ಅಂತ ಹೇಳ್ಬಿಟ್ಟು ಲಾಸ್ಟಿಗೆ ಇದೇ ಥರ ನಾನು ಫಿಕ್ಸ್ ಮಾಡ್ಕೊಂಡಿದ್ದು. ಸೆರ್ಗ ಅವೆಲ್ಲ ನೆರಿಗೆನೂ ಸುತ್ತ ಬರೋ ಥರ ಮಾಡ್ಕೋಬೇಕು. ನಾನು ಮೇಲಿಟ್ಟಾದಮೇಲೆ ಸರಿ ಮಾಡ್ಕೊಳ್ಳೋಣ, ಮತ್ತು ಆ ಕಡೆ ಈ ಕಡೆ ಅಳ್ಳಾಡ್ತಾನೆ ಇರುತ್ತೆ, ಆ ಕಡೆ ಈ ಕಡೆ ಹೋಗ್ತಾನೆ ಇರ್ತಲ್ಲ, ಲಾಸ್ಟಿಗೆ ಅದನ್ನೆಲ್ಲ ಸರಿ ಮಾಡ್ಕೋಬೋದು ಅಂತೇಳಿ ಹಾಗೇ ಇಟ್ಕೊಂಡಿದ್ದೀನಿ. ಇವಾಗ ಫಸ್ಟು ನಾನು ಸೊಂಟದ ಪಟ್ಟಿ ಹಾಕೋಕ್ಕಿಂತ ಮುಂಚೆ ದಾರದಲ್ಲಿ ನೀಟಾಗಿ ಟೈಟಾಗಿ ಕಟ್ಕೊಳ್ತಾ ಇದ್ದೀನಿ. ಇದು ಸೊಂಟದ ಪಟ್ಟಿ ಹಿಂದೆ ಉಕ್ಕು ಹಾಕೋ ಥರ ಇರುತ್ತಲ್ಲ, ಅದು ನೀಟಾಗಿ ಫಿಟ್ಟಾಗಿ ಕೂತ್ಕೊಳ್ಳಲ್ಲ. ಅದಕ್ಕೇ ಒಂದು ಗೋಲ್ಡ್ ಥ್ರೆಡ್ಡಲ್ಲಿ ಕಟ್ಕೊಬಿಟ್ರೆ ನೀಟಾಗಿ ಕಾಣಿಸ್ತಾ ಇದೆಯಲ್ಲ ಎಷ್ಟು ಫಿಟ್ಟಾಗಿ ಕೂತ್ಕೊಂಡಿದೆ. ಅದರ ಆಮೇಲೆ ಸೊಂಟದ ಪಟ್ಟಿ ಹಾಕ್ಕೊಳ್ಬೋದು. ಇವಾಗ ಇದೆಲ್ಲ ಮಾಡೋತ್ತಿಗೆ 12 ಗಂಟೆ 12:15 ಆಗ್ತಾ ಬಂದಿತ್ತು. ಇನ್ನೇನು ಫೈನಲಿ ಮುಗೀತು. ಫೈನಲಿ ಲಕ್ಷ್ಮಿ ಈ ಥರ ಬಂದಿದೆ. ಟೈಮ್ ಬಂದು 1 ಗಂಟೆಗೆ 10 ನಿಮಿಷ ಇದೆ, 12:45. ಇಷ್ಟು ರೆಡಿಯಾಗಿದೆ. ನೋಡೋಣ, ಇದನ್ನು ಬಿಟ್ಟು ಬೆಳಗ್ಗೆ ಮಾಡ್ಕೊಳ್ಳೋಣ ಅಂಥೇಳಿ. ಹೇಗೆ ಕಾಣಿಸ್ತಿದೆ ಇದು. ಇಲ್ಲಿ ಮೇನ್ ಕಳಸ ಇಡ್ತೀನಿ, ಅದು ಅಕ್ಕಿ ತುಂಬಿಟ್ಟಿದ್ದೀನಿ, ಮುಕ್ಕೋಡ ಅಕ್ಕಿ. ಇದೆಲ್ಲ ನಾಳೆ ಈ ಥರ ಪ್ಲೇಟ್ ಜೋಡಿಸೋಣ ಅಂತ ಹಿಂಗೆ ಇಟ್ಟಿದ್ದೀನಿ. ಇಲ್ಲಿ ಕಳಸ ಬರುತ್ತೆ, ಲಕ್ಷ್ಮಿ ಬಂದು ಈ ಥರ ಲಕ್ಷ್ಮಿ ಕಾಣಿಸ್ತಾ ಇದೆ. ಬ್ಯಾಕ್ ಟಾಪ್ ಡೆಕೋರೇಷನ್ ಬಂದು ಈ ಥರ ಇದೆ. ಇನ್ನು ಏನು ಚೇಂಜಸ್ ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಈ ಥರ ಕಾಣಿಸ್ತಾ ಇದೆ ನಮ್ಮನೆ ಲಕ್ಷ್ಮಿ. ಸಿಂಪಲಾಗಿ ಸರ ಹಾಕಿದ್ದೀನಿ ಅಷ್ಟೇ, ಇಲ್ಲಾಂದರೆ ಸ್ಯಾರಿ ಉಡ್ಸಿರೋದು ಕಾಣಿಸಲ್ಲ, ಅದಕ್ಕೇ ನೋಡೋಕ್ಕೆ ಚೆನ್ನಾಗಿ ಕಾಣಿಸ್ತಾ ಇದೆ. ಇದೇನಂತಾರೆ, ಇದು ತೋಮಾಲೆನ, ಇದು ಹಾಕ್ಬೇಕಾ ಬೇಡವಾ ಅಂತ ಕನ್ಫ್ಯೂಸ್ ಇದೆ. ಬೆಳಗ್ಗೆ ನಮ್ಮ ಮನೆಯವರ ಮಕ್ಕಳೆಲ್ಲ ಇದ್ಮೇಲೆ ಒಂದು ಸಲ ಕೇಳ್ತೀನಿ. ಚೆನ್ನಾಗಿ ಕಾಣಿಸ್ತಾ ಇದೆ, ನೋಡೋಣ. ಅವ್ರು ಬೇಡ ಅಂದರೆ ತೆಗಿಯೋದಿಲ್ಲ ಅಂದರೆ ಹೀಗೇ 3 ಸ್ಟೆಪ್ ಸ್ಟ್ಯಾಂಡು ಬಂದಾಯಿತು. ಇಷ್ಟೇ ಮಾಡೋಕ್ಕಾಗೋದು. 12:15 ಆಗಿದೆ. 3 ಗಂಟೆಗೆ ಎದ್ದೇಳ್ತೀನಿ. 2 ಅವರ್ ನಿದ್ದೆ ಮಾಡಿ 3 ಗಂಟೆಗೆ ಎದ್ದೇಳ್ತೀನಿ. ಇನ್ನು ಇದೆಲ್ಲ ಇದು ಮಾಡಿ ಇಟ್ಟಿದ್ದೀನಿ, ನಿದ್ದೆ ಬರ್ತಿಲ್ಲ, ಆದರೂ ಹೋಗಿ ಒಂದು 2 ಅವರ್ ರೆಸ್ಟ್ ಮಾಡಿಬಿಟ್ಟು ಬರೋಣ ಅಂತ. ಇನ್ನು ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಿಮಗೇನಾದ್ರು ಈ ವಿಡಿಯೋ ಸ್ವಲ್ಪನಾದ್ರೂ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿದ್ರೆ ನಾನು ಹಾಕೋ ಪ್ರತಿ ಒಂದು ವಿಡಿಯೋ ನೋಟಿಫಿಕೇಷನ್ನು ನಿಮಗೆ ಬರುತ್ತೆ. ಇನ್ನು ನಾಳೆ ನಮ್ಮನೆ ವರಮಹಾಲಕ್ಷ್ಮಿ ಹೇಗೆ ಯಾರ್ಯಾರನ್ನು ಕರೆದಿದ್ದೆ, ಹೇಗೆಲ್ಲ ಪೂಜೆ ಆಯಿತು, ಅದೆಲ್ಲ ನೆಕ್ಸ್ಟ್ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ. ಟೇಕ್ ಕೇರ್, ಬಾಯ್.